ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಚಾನೆಲ್ಗೆ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಹೃತ್ಪೂರ್ವಕ ಅಂತಂದಾಗ ಹೃದಯದಿಂದ ಅಂತ. ಈ ಹೃದಯ ಅಂದಾಗ ಇತ್ತೀಚಿನ ದಿನದಲ್ಲಿ ಶಾಲೆಗೆ ಹೋಗೋ ಮಕ್ಕಳ ತಂದೆ ತಾಯಿಗಳಿಂದ ಹಿಡ್ಕೊಂಡು ಎಲ್ಲರಿಗೂ ಹೃದಯದ ಬಗ್ಗೆ ತುಂಬ ಕಾಳಜಿ ಆಗ್ತಾಯಿದೆ. ಯಾಕಂದರೆ ಚೆನ್ನಾಗಿ ಶಾಲೆಗೆ ಹೋಗಿದ್ದ ಮಗು ದಿಢೀರಂತ ಅಲ್ಲೇ ಕುಸಿದು ಬಿತ್ತು ಸತ್ತೋಯ್ತು ಅಂತ. ಆಟ ಆಡೋಕ್ಕೆ ಗ್ರೌಂಡಲ್ಲಿ ಹೋದವರು ಅಲ್ಲಿ ಕುಸಿದು ಬೀಳ್ತಾ ಇದ್ದಾರೆ. ಯಾಕೆ ಹೀಗೆ ಆಗ್ತಾಯಿದೆ ಅಂತ ಯೋಚನೆ ಮಾಡಬೇಕಾದಂಥದ್ದು ಅತ್ಯಂತ ಸಮಂಜಸ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಒಂದು ಕಾಲಕ್ಕೆ 8-10 ಮಕ್ಕಳು ಇರ್ತಾಯಿದ್ರು. ಒಂದು ಮಗು ಹೋದರೆ ಹೋಯ್ತು ಅಂತ ಅಂದ್ಕೊಳ್ತಾಯಿದ್ರು. ಆದರೆ ಈಗ ಇರೋದೇ ಒಂದು ಮಗು. ಆ ಮಗು 1-2 ಅದಕ್ಕೇನಾದರೂ ಆಗಿಬಿಟ್ರೆ ತಂದೆ ತಾಯಿಗಳಿಗೆ ಇಡೀ ಜೀವನನೇ ವ್ಯರ್ಥ ಆದಾಗೆ ಶೂನ್ಯ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಬನ್ನಿ ನಾವು ಇವತ್ತಿಗೆ ಹೃದಯದ ಬಗ್ಗೆ, ಅದು ಆರೋಗ್ಯದ ಬಗ್ಗೆ, ಹುಟ್ಟ ಬರುವ ಹೃದಯದ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹುಟ್ಟ ಬರುವ ಹೃದಯದ ಕಾಯಿಲೆಗಳನ್ನು ನಾವು ಇಂಗ್ಲೀಷ್ನಲ್ಲಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ. ಅಂದರೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಅದಕ್ಕೆ ಹೃದಯದ ಕಾಯಿಲೆಗಳು ಇರುತ್ತೆ. ಹಾಗಾದರೆ ಇದು ಕಂಡುಹಿಡಿಯೋದು ಹೇಗೆ? ಮೊದಲೇದಾಗಿ ತಾಯಿ ಗರ್ಭಿಣಿ ಆಗಿದ್ದಾಳೆ ಅಂತ ಅನ್ನಿಸ್ತಾ ಇದ್ದಂಗೆ ಮೊದಲು ಡೇಟಿಂಗ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಅಲ್ಟ್ರಾಸೌಂಡ್ ಮಾಡಿದಾಗ ಆ ಮಗು ಯಾವಾಗ ಗರ್ಭ ತಾಳಿತು, ಭ್ರೂಣ ಯಾವಾಗ ಶುರು ಆಯಿತು ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಆವಾಗ ಅದರ ಬ್ರೇನು, ಅಂದರೆ ಇನ್ನೂ ಹಾರ್ಟು ಶುರು ಆಗೋದು 6ನೇ ವಾರಕ್ಕೆ, ಅದ್ರ ಮೊದಲು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ನ್ಯೂಕಲ್ ಪೌಚ್ ಅಂತ ಬರುತ್ತೆ. ಅಂದರೆ ಸ್ಪೈನಲ್ ಕಾರ್ಡ್, ಬ್ರೇನಿಂದ ಬರುವಂಥ ಸ್ಪೈನಲ್ ಕಾರ್ಡು ಮುಂದೆ ಆ ಮಗುಗೆ ಸ್ಪೈನಾ ಬೈಫಿಡ ಅಂದರೆ ಸೊಂಟದ ಹತ್ರ ಸ್ಪೈನಸ್ಸು ಓಪನ್ ಆಗಿರುವಂಥದ್ದು ಕಾಯಿಲೆಗಳು, ಮೆನಿಂಗೋಸಿಲ್ಲು ಇಂಥದ್ದೇನಾದರೂ ಇದ್ದರೆ, ಹೈಡ್ರೋಸಿಲ್ಲು ತಲೆ ದೊಡ್ಡದಾಗಿರುವಂಥದ್ದಿದ್ದರೆ ಆವಾಗ ಗೊತ್ತಾಗತ್ತೆ. ಎರಡನೇದು ಅದು 3 ತಿಂಗಳು ಆದಮೇಲೆ ಮಾಡಿದಾಗ ಒಳಗಡೆಗೆ ಹೃದಯದ ತೊಂದರೆಗಳು ಇದೆಯಾ ಅಂತ ಗೊತ್ತಾಗಿದೆ ಸ್ಥೂಲವಾಗಿ. ಅದರಲ್ಲಿ ಕಾಂಪ್ಲೆಕ್ಸ್ ಆಗಿ ಅತ್ಯಂತ ಕಷ್ಟಕರವಾದಂಥದ್ದು 2-3 ಥರ ಸರ್ಜರಿ ಮಾಡಿದರೂ ಕೂಡ ಸರಿ ಮಾಡೋಕ್ಕಾಗದೇ ಇರುವಂಥದ್ದು ಏನಾದರೂ ಕಾಯಿಲೆ ಇದ್ದರೆ ಅದು ಸಿಂಡ್ರೋಮ್ ಅಂತಂದರೆ ಜೆನೆಟಿಕ್ಲಿ ಬಂದಂಥದ್ದು ಕಾಯಿಲೆಗಳು ಯಾವುದಾದ್ರೂ ಇದ್ದರೆ ನಮಗೆ ಆವಾಗ ಗೊತ್ತಾಗುತ್ತೆ. ಆವಾಗ ತಾಯಿಯ ನೀರನ್ನು, ಆಮ್ನಿಯಾಟಿಕ್ ಫ್ಲೂಯಿಡನ್ನು ತೊಗೊಂಡು ಪರೀಕ್ಷೆ ಮಾಡಿ ಅಥವಾ ಬ್ಲಡ್ ತೊಗೊಂಡು ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿದು ಅದು ಏನಾದರೂ ಈ ಡೌನ್ ಸಿಂಡ್ರೋಮು, ಟರ್ನರ್ ಸಿಂಡ್ರೋಮು ಇಂಥ ಕಾಯಿಲೆಗಳಿದ್ದರೆ ನಾವು ಅದಕ್ಕೆ ಟರ್ಮಿನೇಟ್ ಮಾಡೋಕ್ಕೆ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಅಂದರೆ ಈ ಗರ್ಭ ಬೇಡ, ಈ ಮಗು ಹುಟ್ಟಿದ್ರೂ ನಿಮಗೆ ಕಷ್ಟ ಆಗುತ್ತೆ, ನಾರ್ಮಲ್ ಮಾಡೋದು ಡಾಕ್ಟ್ರುಗಳಿಗೂ ಕಷ್ಟ ಆಗುತ್ತೆ ಅಂತ ಮೊದಲೇ ಹೇಳಿಬಿಟ್ಟು ಅದನ್ನ ಟರ್ಮಿನೇಟ್ ಮಾಡ್ತೀವಿ. ಇನ್ನು ಕೆಲವು ಕಾಯಿಲೆಗಳಿರುತ್ತೆ, ಅದು ಹುಟ್ಟೋ ಮೊದಲು ಸಾಯ್ಬೋದು, ಹುಟ್ಟಿದ ಮೇಲೆ ಸಾಯ್ಬೋದು. ಅಂದರೆ ಹೈಡ್ರಾಸ್ ಫೀಟಾಲಿಸ್ ಥರ. ಈಗ ತಾಯಿಯ ಗರ್ಭದಲ್ಲಿರುವಾಗಲೇ ತೂರು ನಳಿಕೆ ಹಾಕಿಬಿಟ್ಟು ಒಳಗಡೆಗೆ ಚಿಕಿತ್ಸೆ ಮಾಡುವಂಥದ್ದು ಕೂಡ ಫೀಟಲ್ ವ್ಯಾಲ್ವುಲೋಪ್ಲಾಸ್ಟಿ ಕೂಡ ನಮ್ಮ ಭಾರತದಲ್ಲಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಇನ್ನೂ ಹೆಚ್ಚು ಪ್ರಚಲಿತ ಆಗಿಲ್ಲ. ಆದರೆ ಹುಟ್ಟಿದ ಮೇಲೆ ಆ ಮಕ್ಕಳನ್ನು ಉಳಿಸೋಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಆ ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟರೀಸ್, ಬ್ಲೂ ಬೇಬೀಸು ಇಂಥವನ್ನೆಲ್ಲ ನಾವು ಹುಟ್ಟುತ್ತಾ ಇದ್ದಂಗೆ ತಕ್ಷಣಕ್ಕೆ ಟರ್ಷರಿ ಅಂತಂದರೆ ಎಲ್ಲಿ ಈ ಹೃದಯದ ಕಾಯಿಲೆಯನ್ನು ಸರಿಪಡಿಸೋಕ್ಕೆ ಆಗುತ್ತೋ ಅಂಥ ಸ್ಪೆಷಲೈಸ್ಡ್ ಆಸ್ಪತ್ರೆಗೆ ಮಗುವನ್ನು ಶಿಫ್ಟ್ ಮಾಡೋಕ್ಕೆ ನಾವು ಮೊದಲೇ ಅವ್ರಿಗೆ ಅಡ್ವೈಸ್ ಮಾಡ್ಬೋದು. ಇಲ್ಲಾಂದರೆ ಅವರು ಸತ್ತೋಗುತ್ತೆ. ನಮ್ಮ ದೇಶದ ಸಮೀಕ್ಷೆ ಪ್ರಕಾರ 1,000 ಹೆರಿಗೆಯಲ್ಲಿ 8 ಮಕ್ಕಳಿಗೆ ಈ ಥರದ್ದು ಹುಟ್ಟ ಬರುವ ಅಂದರೆ ಜನನದಿಂದ ಬರುವಂಥ ಕಾಯಿಲೆಗಳು, ಹೃದಯದ ಕಾಯಿಲೆ ಇರುತ್ತೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ನಾವು ಆ ಕಾಯಿಲೆಗಳು ಯಾವುದು ಅಂತ ಹೋಗೋ ಮೊದಲು ಅದನ್ನು ಹೇಗೆ ಕಂಡುಹಿಡಿಬೇಕು, ಪ್ರಿವೆಂಟ್ ಹೇಗೆ ಮಾಡಬೇಕು ಅನ್ನೋದ್ರ ಕೂಡ ನಾವು ಗಮನ ಕೊಡೋಣ. ಮೊದಲು 3 ತಿಂಗಳಲ್ಲಿ ತಾಯಿಗೆ ಏನಾದರೂ ಇನ್ಫೆಕ್ಷನ್ ಆದರೆ, ಜ್ವರ, ಕೆಮ್ಮು, ನೆಗಡಿ, ದಡಾರು, ಜರ್ಮನ್ ಮೀಸಲ್ ಥರ, ಅದಕ್ಕೆ ರುಬೆಲ್ಲ ಥರ ಆದರೆ, ಅಥವಾ ತಾಯಿಗೆ ಯಾವುದಾದ್ರೂ ಮಾತ್ರೆಗಳನ್ನು ಸೇವನೆ ಮಾಡ್ತಾ ಇದ್ದರೆ, ಅಂತಂದರೆ ಆಸ್ಮಾ ಕಾಯಿಲೆ ಇರುತ್ತೆ ಅದಕ್ಕೆ ಮಾತ್ರೆ ತೊಗೊಳ್ತಾ ಇರ್ತಾರೆ, ಅಥವಾ ಡಿಪ್ರೆಷನ್ ಇರುತ್ತೆ, ಮನಸ್ಸಿನ ದುಗ್ಗಡ ಇರುತ್ತೆ ಅದಕ್ಕೆ ಮಾತ್ರೆ ತೊಗೊಳ್ತಾ ಇರ್ತಾರೆ, ಫಿಟ್ಸ್ ಬರ್ತಾ ಇರುತ್ತೆ, ಮಲರೋಗ ಅದಕ್ಕೆ ತೊಗೊಳ್ತಾ ಇರ್ತಾರೆ. ಇಂಥದ್ದು ಯಾವುದೇ ಟ್ಯಾಬ್ಲೆಟ್ಗಳನ್ನ ತೊಗೊಳ್ತಾ ಇದ್ದರೆ ಆ ಮಗುವಿಗೆ ಹೃದಯದ ಕಾಯಿಲೆ ಬರೋದು
ಗ್ಯಾರಂಟಿ ಅನ್ನೋದು ಗೊತ್ತಾಗಿದೆ. ಯಾಕಂದರೆ ಅವೆಲ್ಲ ಟೆರಟೋಜೆನಿಕ್ ಇಫೆಕ್ಟ್ ಇರುತ್ತೆ ಆ ಮಾತ್ರೆಗಳಿಗೆ. ಅದು ಕೂಡ ತಾಯಿಗೆ ಮೊದಲೇ ಹೃದಯದ ಕಾಯಿಲೆ ಇದ್ದು ಅವಳಿಗೆ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿ ಅದಕ್ಕೆ ಆ್ಯಂಟಿಕೋಗ್ಲೆಂಟ್ಸು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದರೆ ಅದು ಮಗುವಿನ ಭ್ರೂಣದ ಮೇಲೆ ಕೂಡ ತೊಂದರೆ ಆಗ್ಬೋದು. ಹಾಗಾಗಿ ಮೊದಲು 3 ತಿಂಗಳಲ್ಲಿ ತಗೊಳ್ಳೇಬೇಕಾಗಿದ್ದು ಯಾವುದಂದರೆ ಫೋಲಿಕ್ ಆ್ಯಸಿಡು, ನಿಯಾಸಿನ್ನು. ಈ ಬಿ ಕಾಂಪ್ಲೆಕ್ಸು ಅಥವಾ ಬಿ ಕಾಂಪ್ಲೆಕ್ಸ್ ಇಂತಲೂ ಬರೀ ಫೋಲಿಕ್ ಆ್ಯಸಿಡ್ ತೊಗೊಂಡ್ರೆ ಸಾಕಾಗತ್ತೆ. ಇನ್ನು ಯಾವ ಮಾತ್ರೆಗಳನ್ನು ಕೂಡ ತೊಗೊಳ್ಬಾರ್ದು, ಅಂದರೆ ವೈಟಮಿನ್ಸ್ಗಳನ್ನು ಕೂಡ ತೊಗೊಳ್ಬಾರ್ದು. ಯಾವುದೂ ಮಾತ್ರೆ ತೊಗೊಳ್ದ ಹಾಗೆ ಇರಬೇಕು. ಎಕ್ಸ್ರೇ ಮಾಡಿಸ್ಕೊಳ್ಬಾರ್ದು. ಆಮೇಲೆ ತಲೆನೋವು ಬಂತು, ಅದು ಬಂತು, ಇದು ಬಂತು ಅಂತ ಪ್ಯಾರಾಸ್ಟಮಾಲು, ಡೋಲೋಪಾರು, ಆಸ್ಪ್ರಿನ್ ಅಂತ ತೊಗೊಂಡ್ರೆ ಆ ಮಗುವಿಗೆ ಸ್ಕೆಲಿಟಲ್ ಪ್ರಾಬ್ಲಮ್ಸ್ ಬರೋದು ಕಂಡುಬಂದಿದೆ. ಹಾಗಾಗಿ ಮೊದಲು 3 ತಿಂಗಳು ಭಾಳ ಎಚ್ಚರಿಕೆಯಿಂದಿರಬೇಕು. ಆ ಹೊತ್ತಿನಲ್ಲಿ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದಲ್ಲದೆ ಆ ಮಗುವಿನ ಬೆಳವಣಿಗೆ ಜೊತೆಗೆ ಹೃದಯ ಹೇಗಿದೆ ಅಂತ ನೋಡ್ಕೊಳ್ಳೋದು ಭಾಳ ಮುಖ್ಯ. ಅದರಲ್ಲೂ ಕೂಡ ತಾಯಿ ಕಡೆ ಅಥವಾ ತಂದೆ ಕಡೆಗೆ 2 ಕಡೆಗೂ ಯಾವುದಾದ್ರೂ ಒಂದು ಥರದ ಪ್ರಾಬ್ಲಮ್ಗಳಿದ್ದರೆ, ಅಂದರೆ ಜೆನೆಟಿಕ್ಲಿ, ಅಂದರೆ ಒಂದು ನಾನು ನೋಡಿದ್ದೆ, ತಾಯಿಗೂ ಹಾರ್ಟಲ್ಲಿ ಹೋಲಿತ್ತು, ಅಜ್ಜಿಗೂ ಹೋಲಿತ್ತು, ಈ ಮೊಮ್ಮಗಳಿಗೂ ಹೋಲಿತ್ತು. ಅಂದರೆ ಆನುವಂಶಿಕವಾಗಿ ಏಟ್ರಲ್ ಸೆಪ್ಟಲ್ ಡಿಫೆಕ್ಟ್ ಬರ್ಬೋದು, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಬರ್ಬೋದು. ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಇದು ಅಲ್ಲದೆ ತಂದೆ ತಾಯಿಗಳು ಸ್ಮೋಕಿಂಗ್ ಮಾಡ್ತಾಯಿದ್ರೆ ಅಥವಾ ಆಲ್ಕೋಹಾಲ್ ತೊಗೊಳ್ತಾ ಇದ್ದರೆ ಆ ಮಕ್ಕಳಿಗೆ ಹೃದಯದ ಕಾಯಿಲೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಡ್ರಗ್ಸ್ ತೊಗೊಳ್ತಾ ಇದ್ರಂತೂ ಅಬಾರ್ಷನೇ ಆಗಿ ಹೋಗ್ಬಿಡುತ್ತೆ, ಆ ಮಕ್ಕಳು ಉಳಿಯೋದೇ ಇಲ್ಲ. ಹಾಗಾಗಿ ತಾಯಂದರು ಗರ್ಭ ತಾಳಿದಾಗ ಅತ್ಯಂತ ಜಾಗರೂಕರಾಗಿರಬೇಕು. ಬರೀ ಇನ್ಫೆಕ್ಷನ್ ಒಂದೇ ಅಲ್ಲ, ಅವರ ದುರಭ್ಯಾಸದಿಂದ ಕೂಡ ಅವರು ದೂರ ಇರಬೇಕಾಗತ್ತೆ. ಹೀಗಿದ್ದರೆ ಆ ಮಗು ಚೆನ್ನಾಗಿರುತ್ತೆ ಮತ್ತು ಫೋಲಿಕ್ ಆ್ಯಸಿಡ್ ತೊಗೊಂಡು ಮುಂದೆ ಬೆಳೆಸ್ಕೊಳ್ಬೋದು. ಇದಲ್ಲದೆ ಏನಾಗುತ್ತೆ, ಒಂದೊಂದು ಸಲ ಆನುವಂಶಿಕವಾಗಿ ಬಂದಂಥ ಕಾಯಿಲೆಗಳು ಗೊತ್ತಾಗುತ್ತೆ, ಆಗದೇ ಇರ್ಬೋದು. ಫೀಟಲ್ ಎಕೋ ಮಾಡಿದಾಗ ಆ ಮಗುವಿನ ECG ತೆಗೆದ ಹಾಗೆ, ನಾವು ತಾಯಿ ಗರ್ಭದ ಒಳಗಡೆ ಹೋಗಿ ECG ತೆಗಿಯೋಕ್ಕಾಗಲ್ಲ. ಅದರಲ್ಲಿ ಆ ಬಂದಿರೋ ಕಾಂಪ್ಲೆಕ್ಸಸ್ ನೋಡಿದರೆ ನಮ್ಮದು ಆ ಹಾರ್ಟ್ ರೇಟು ಚೆನ್ನಾಗಿದೆನೋ ಇಲ್ವೋ, ಹಾರ್ಟ್ ರೇಟಲ್ಲಿ ರಿದಮ್ ಡಿಸ್ಟರ್ಬೆನ್ಸ್ ಇದೆನಾ ಏನಂತಂದು ಗೊತ್ತಾಗುತ್ತೆ. ಹಾಗಾಗಿ ಈ ಫೀಟಲ್ ಎಕೋಕಾರ್ಡಿಯೋಗ್ರಾಫಿ ಭಾಳ ಮುಖ್ಯ. ಮೊದಲು ಪ್ಲೇನ್ ಅಲ್ಟ್ರಾಸೌಂಡ್ ಮಾಡಬೇಕು. ಪ್ಲೇನ್ ಅಲ್ಟ್ರಾಸೌಂಡಲ್ಲಿ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾದರೆ, ಡೌಟ್ ಇದ್ದರೆ ಆವಾಗ ಫೀಟಲ್ ಎಕೋಕಾರ್ಡಿಯೋಗ್ರಾಫಿ ಮಾಡಿ ನಾವು ಅದನ್ನ ಕಂಡುಹಿಡಿಬೋದು. ಇದಾದಮೇಲೆ ಕೊನೆಗೆ ಡೆಲಿವರಿ ಹೊತ್ತಿಗೆ ಕೂಡ ಲಾಸ್ಟ್ 3 ಮಂತ್ಸಲ್ಲಿ ಜ್ವರ ಬರೋದು, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದು, ಟಾರ್ಚ್ ಇನ್ಫೆಕ್ಷನ್ ಆಗೋದು, ಈ ಥರ ಆದರೆ ಮಗುವಿಗೆ ಒಳಗಡೆ ಸೋಂಕ್ತಾಗತ್ತೆ. ಅದು ಹುಟ್ಟುತ್ತಾನೆ ಸೋಂಕಿನಿಂದ, ಅಂತಂದರೆ ಸೆಪ್ಟಿಸೀಮಿಯಾನಿಂದ ಸಾಯೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಬನ್ನಿ, ಮೊದಲು 3 ತಿಂಗಳು ಭಾಳ 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 ಮುಖ್ಯ. ಸೊ ಜಾಗರೂಕರಿಂದ ಇರಬೇಕು, ಆಹಾರದ ಕಡೆಗೆ ಗಮನ ಕೊಡಬೇಕು. ಆಮೇಲೆ ಯಾವುದೇ ಥರದ್ದು ಎಕ್ಸ್ರೇಗಳು, ಮಾತ್ರೆಗಳು, ಔಷಧಿಗಳನ್ನು ತಗೊಳ್ದ ಹಾಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಇನ್ನು ಹುಟ್ಟಿದ ಮೇಲೆ ತೊಂದರೆ ಆದರೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ತಾಯಿಗೆ ಮೊದಲೇ ಮಗು ಸತ್ತು ಹುಟ್ಟಿತ್ತು, ಅದಕ್ಕೆ ಸ್ಟಿಲ್ ಬರ್ತ್ ಅಂತೀವಿ. ಮೊದಲೇ ಮಗು ಸತ್ತು ಹುಟ್ಟಿದ್ರಿಂದ ಗಾಬರಿ ಆಗಿಬಿಟ್ಟು 2ನೇ ಸಲ ಮಗು ಅಲ್ಲಾಡೋದು ಕಡಿಮೆ ಆಗ್ತಾ ಇದ್ದಂಗೆ, ಅದಕ್ಕೆ ನಾವು ಫೀಟಲ್ ಮೂಮೆಂಟ್ಸ್ ಅಂತೀವಿ. ಅದು ಅಲ್ಲಾಡೋದು, ಒದಿಯೋದು ಕಡಿಮೆ ಆದ ತಕ್ಷಣವೇ ಗಾಬರಿ ಆಗಿಬಿಟ್ಟು ಎಲ್ಲಿ ಈ ಮಗುನೂ ಸಾಯುತ್ತೋ ಅಂತ ಓಡೋಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಬಂದಿದ್ದಾರೆ. ಸಿಸೇರಿಯನ್ ಸೆಕ್ಷನ್ ಮಾಡಿದ್ದಾರೆ. ನೋಡಿದರೆ ಮಗು ಅಳಲೇ ಇಲ್ಲ. ನೋಡಿ, ಹುಟ್ಟುತ್ತಾನೆ ಮಗು ಅಳಬೇಕು, ನಾವು ನಗಬೇಕು. ಆದರೆ ದೊಡ್ಡವರಾದಮೇಲೆ ಅವರು ಸತ್ತಾಗ ಸಂತೋಷದಿಂದ ಜೀವ ಬಿಡಬೇಕು, ಉಳಿದವರು ಅಳ್ತಾ ಇರಬೇಕು. ಇಲ್ಲಿ ಮಗು ಅಳದೇ ಇದ್ದಾಗ ಎಲ್ಲರೂ ಗಾಬರಿ ಆಗಿಬಿಟ್ರು, ಡಾಕ್ಟ್ರು ಗಾಬರಿ ಆಗಿಬಿಟ್ರು. ಯಾಕಂದರೆ ಅವರು ಅಲ್ಟ್ರಾಸೌಂಡ್ ಮಾಡಿರಲಿಲ್ಲ, ಫೀಟಲ್ ಎಕೋಕಾರ್ಡಿಯೋಗ್ರಫಿ ಮಾಡಿರಲಿಲ್ಲ, ಹೆರಿಗೆ ಹಾಗೆ ಬಂದುಬಿಟ್ಟಿದ್ರು. ಸೊ ನೋಡಿದರೆ ವೆಂಟಿಲೇಟರ್ ಮೇಲೆ ಹಾಕಿದ್ರು, ಉಸಿರಾಟಕ್ಕೆ ಕೃತಕ ಇದು ಮಾಡಿದರು, ಡ್ರಿಪ್ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಕೊನೆಗೆ ನೋಡಿದ್ರೆ ಇಡೀ ಶರೀರಕ್ಕೆ ಹೋಗುವಂಥ ರಕ್ತದ ಧಮನಿ, ಅದಕ್ಕೆ ಮಹಾಧಮನಿ ಅಂತೀವಿ. ಆ ಮಹಾಧಮನಿಯ ಬಾಗಿಲು ಪಿನ್ ಪಾಯಿಂಟ್ ಆಗಿತ್ತು. ಪಿನ್ ಪಾಯಿಂಟ್ ಅಂದರೆ ಏನು, ಇಷ್ಟೇ ಇಷ್ಟು, ಅದು ಒಂದು ಸೂಜಿಗೆ ದಾರ ಪೋಣಿಸ್ದಾಗೆ. ಅಂಥ ಮಗುವನ್ನು ವೆಂಟಿಲೇಟ್ರಿಂದ ನರ್ಸಿಂಗ್ ಹೋಮಿಂದ ನಮ್ಮ ಜಯದೇವಾಗೆ ಶಿಫ್ಟ್ ಮಾಡಿದರು. ತಕ್ಷಣಕ್ಕೆ ಕ್ಯಾತ್ ಲ್ಯಾಬ್ಗೆ ಹಾಕ್ಕೊಂಡು ಅದರಲ್ಲೇ ಪಂಕ್ಚರ್ ಮಾಡಿ ಒಳಗಡೆಗೆ ಕೂದಲು ಎಳೆಯಷ್ಟು ಗೈಡ್ ವ್ಯಾರನ್ನು ಹಾಕಿ ಸೂಜಿಗೆ ದಾರ ಪೋಣಿಸ್ದಂಗೆ ಆ ಪಿನ್ ಪಾಯಿಂಟ್ ಮುಖಾಂತರ ಒಳಗಡೆ ಹೋಗಿ ಅದರ ಮೇಲೆ ಒಂದು 4 ಮಿಲಿಮೀಟ್ರ್ ಬಲೂನ್ ಹಾಕಿ ಆ ಬಲೂನನ್ನು ಹಿಗ್ಗಿಸಿದಾಗ
ಅದು ಬಾಗಿಲು ಓಪನ್ ಆಯಿತು. ಓಪನ್ ಆಗ್ತಾ ಇದ್ದಂಗೆ ರಕ್ತ ಗಶ್ಶಾಯಿತು, ಬ್ಲಡ್ ಪ್ರೆಷರ್ ಬಂತು, ಮಗು ಮಿಸ್ಕೋಕ್ಕೆ ಶುರು ಮಾಡ್ತು. ಆಮೇಲೆ ವೆಂಟಿಲೇಟ್ರನ್ನು ತೆಗೆದ್ವಿ. ಪೂರ್ತಿ ಮಗು ಚೆನ್ನಾಗಾಯಿತು. ಎಷ್ಟರ ಮಟ್ಟಿಗೆ ಅಂದರೆ ಮಗು ಓಡ್ತಾ ಇದೆ, ಆ ತಾಯಿಗೆ ಹಿಡಿಯೋಕ್ಕಾಗಲ್ಲ. ನಿಲ್ಲು, ಬೀಳ್ತೀಯ, ನಿಲ್ಲು ಅಂತ ತಾಯಿ ಹಿಂದೆ ಓಡ್ತಾ ಇದ್ದಾಳೆ. ಅಂದರೆ ಲಿಟ್ರಲಿ ಸಾಯುವಂಥ 100% ಸಾಯುವಂಥ ಮಗುನ ನಾವೀಗ ಉಳಿಸ್ಬೋದು. ಆದರೆ ಇದನ್ನು ಎಕೋಕಾರ್ಡಿಯೋಗ್ರಾಫಿ ಮಾಡಿ ಮೊದಲೇ ಗೊತ್ತಿದ್ದರೆ ನಾವು ಆಸ್ಪತ್ರೆಯಲ್ಲೇ ಹೆರಿಗೆ ಮಾಡಿಕೊಂಡು ಅಲ್ಲೇ ನೋಡ್ಕೋಬೋದು. ಸೊ ಹಾಗಾಗಿ ಇದು ಒಂದೇ ಅಲ್ಲ, ಇನ್ನೊಂದು ಸಲ ಒಂದು ಮಗುಗೆ ಹುಟ್ಟಿದಾಗ ಭಾಳ ಗುಂಡಿಗೆ ಚೆನ್ನಾಗಿತ್ತು, ಹತ್ತಿತ್ತು, ಚೆನ್ನಾಗಿತ್ತು, ಎಲ್ಲ ಸರಿ ಇತ್ತು. ಮಾರನೇ ದಿನ ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಡಿಸ್ಚಾರ್ಜ್ ಮಾಡಿದರು. ಅದು 3ನೇ ದಿನಕ್ಕೆ ವಾಪಸ್ಸು ತೊಗೊಂಡು ಬಂದರು. ಮಗು ಅಳ್ತಾ ಇದ್ದಂಗೆ ನೀಲಿ ಆಗ್ತಾಯಿದೆ, ಕಪ್ಪಗಾಗ್ತಾಯಿದೆ ಅಂತ ನೋಡಿದಾಗೆ ಗಾಬರಿ ಆಗಿಬಿಟ್ಟು ಅವರು ಆ ಮಗುನ ನಮ್ಮ ಕಡೆ ಕಳಿಸಿದ್ರು. ನೋಡಿದರೆ ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟ್ರೀಸ್, ಅಂದರೆ ಶ್ವಾಸಕೋಶಕ್ಕೆ ಹೋಗೋ ಪಲ್ಮರಿ ಆರ್ಟ್ರಿ ಮತ್ತು ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡುವ ಮಹಾಧಮನಿ ಎರಡೂ ಅದಲು ಬದಲಾಗಿ ಹೋಗ್ಬಿಟ್ಟಿದ್ವು. ಅಂದರೆ ಶರೀರಕ್ಕೆ ನೀಲಿ ರಕ್ತ ಹೋಗ್ತಾಯಿದೆ, ಶ್ವಾಸಕೋಶಕ್ಕೆ ಕೆಂಪು ರಕ್ತ ಹೋಗ್ತಾಯಿದೆ. ಇಂಥ ಮಗು ಬದುಕೋಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಇದು ಟ್ರಾನ್ಸ್ಪೊಸಿಷನ್ ಇದೆ, ತಕ್ಷಣಕ್ಕೆ ಆಪ್ರೇಷನ್ ಆಗಬೇಕು. ಅದನ್ನು ಸ್ವಿಚ್, ಆರ್ಟೀರಿಯಲ್ ಸ್ವಿಚ್, ಅಂದರೆ ಈ ಕಡೆ ಆರ್ಟ್ರಿ ತೆಗೆದು ಆ ಕಡೆ ಆರ್ಟ್ರಿ ತೆಗೆದು ಈ ಕಡೆಗೆ ಆ ಸ್ವಿಚ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ವಿ. ಆದರೆ ಏನಾಯಿತು, ಅದು 3-4 ಲಕ್ಷ ಖರ್ಚು ಮಾಡಿದ್ರು, ಅದು ಮಗು ಉಳಿಲಿಲ್ಲ. ಆಮೇಲೆ ಅವರಿದ್ದವರು ಡಾಕ್ಟ್ರ್ ಮೇಲೆ ಕೇಸ್ ಹಾಕಿದರು, ನೀವು ನೆಗ್ಲಿಜೆನ್ಸಿಂದ ನೀವು ನಮ್ಮ ಮಗು ಸತ್ತಿದೆ ಅಂತ. ಇದು ಡಾಕ್ಟ್ರ್ ನೆಗ್ಲಿಜೆನ್ಸ್ ಅಲ್ಲ, ನಿಮ್ಮ ನೆಗ್ಲಿಜೆನ್ಸು. ಇದನ್ನು ಅವರು ಗರ್ಭದಲ್ಲಿ ಇದ್ದಾಗಲೇ ನೋಡ್ಕೊಂಡಿದ್ರೆ ನಾವು ಅಲ್ಲೇ ಡಯಾಗ್ನೋಸಿಸ್ ಮಾಡಿರ್ತಾ ಇದ್ವಿ. ನಾರ್ಮಲ್ ಡೆಲಿವರಿ ಆದಾಗ ಯಾವ ಡಾಕ್ಟ್ರುಗಳಿಗೆ ಗೊತ್ತಾಗುತ್ತೆ? ಯಾಕಂದರೆ ಯಾವ ಮರ್ಮರು ಇರೋದಿಲ್ಲ. ಸ್ಟೆಥೋಸ್ಕೋಪ್ ಇಟ್ಬಿಟ್ಟು ನೋಡಿದರೆ ಯಾವ ಸೌಂಡು ನಾರ್ಮಲ್ ಆಗಿರುತ್ತೆ, ಬ್ಲೂ ಕಲರು ಗೊತ್ತಾಗೋದಿಲ್ಲ. ಯಾವಾಗ ಡಕ್ಟಸ್ ಆರ್ಟಿರೋಸಿಸ್ ಮುಚ್ಚೋಕ್ಕೆ ಶುರು ಆಗುತ್ತಲ್ಲ 2 ದಿನದ ಆದಮೇಲೆ 48 ಅವರ್ಸ್ಗೆ, ಆವಾಗ ಗೊತ್ತಾಗುತ್ತೆ. ಆವಾಗ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಬನ್ನಿ, ಮೊದಲೇ ಒಂದು ಸ್ಕ್ಯಾನಿಂಗ್ ಮಾಡಿಕೊಂಡು ಫೀಟಲ್ ಎಕೋಕಾರ್ಡಿಯೋಗ್ರಾಫಿ ಮಾಡಿಕೊಂಡ್ರೆ ಇಂಥ ಅನಾಹುತಗಳು ಆಗದಾಗೆ ನಾವು ತಪ್ಪಿಸ್ಬೋದು. ಇವತ್ತು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಆದರೆ ಸಕಾಲಕ್ಕೆ ಬರದೇ ಇದ್ದರೆ ನಾವು ಸರಿಯಾದ ಚಿಕಿತ್ಸೆ ಮಾಡೋಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಇನ್ನು ಕೆಲವ್ರು ಏನಾಗುತ್ತೆ, ಡೆಲಿವರಿ ಆಗಿರುತ್ತೆ, ಏನೂ ತೊಂದರೆ ಇರೋದಿಲ್ಲ, ಮಕ್ಕಳು ಶಾಲೆಗೂ ಹೋಗೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಕ್ರಮೇಣ ಮಹಾಧಮನಿಗೆ ಅಥವಾ ಪಲ್ಮರಿ ಆರ್ಟ್ರಿಗೆ ಬಾಗಿಲು ಚಿಕ್ಕದಾಗ್ತಾ ಇದ್ದರೆ ಅವರಿದ್ದವರು ಅಲ್ಲೇ ಕುಸಿದು ಬಿದ್ದು ಹೋಗ್ಬಿಡ್ತಾರೆ. ಇದಕ್ಕೆ ಪಲ್ಮರಿ ಸ್ಟಿನೋಸಿಸ್ ಅಥವಾ ಅಯೋಟಿಕ್ ಸ್ಟಿನೋಸಿಸ್ ಅಂತೀವಿ. ಈ ಪಲ್ಮರಿ ಸ್ಟಿನೋಸಿಸ್ಸು ಮತ್ತು ಅಯೋಟಿಕ್ ಸ್ಟಿನೋಸಿಸ್ ಆಗಿರುವಂಥ ಮಕ್ಕಳನ್ನ ನಾವು ಎಕೋ ಮಾಡಿ ನೋಡಿದಾಗ ಆ ಬಾಗಿಲು ಒಳಗಡೆಗೆ ಬಲೂನ್ ಹಾಕಿ ನಾವು ಅದನ್ನು ಸರಿಪಡಿಸ್ಬೋದು. ಹಾಗಾಗಿ ನಾನು ಹುಟ್ಟಿದ 4 ದಿನದ ಮಗುಗಳಿಗೂ ಮಾಡಿದ್ದೀನಿ, ಹುಟ್ಟಿದ ತಕ್ಷಣವೂ ಮಾಡಿದ್ದೀನಿ. ಯಾಕಂತಂದರೆ ಅದು ಮಾಡದೇ ಇದ್ದರೆ, ಆ ಬಾಗಿಲುಗಳನ್ನ ನಾವು ತೆಗಿದೇ ಇದ್ದರೆ ಅವ್ರಿಗೆ ಜೀವ ಉಳಿಸೋದು ಕಷ್ಟ ಆಗುತ್ತೆ. ಆ ಮಕ್ಕಳು ಹುಟ್ಟಿದ ಮೇಲೆ ಸಾಯುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಸುಮಾರು 80,000 ಮಕ್ಕಳು ಈ ಥರದ್ದು ಬರುವ ಹೃದಯ ಕಾಯಿಲೆಯಿಂದ ಹುಟ್ಟುತ್ತಾ ಇದ್ದಾರೆ. ಈ ಥರ ಹುಟ್ಟಿದ ಮಕ್ಕಳಿಗೆ ನಾವು ಸಕಾಲಕ್ಕೆ ಚಿಕಿತ್ಸೆ ಕೊಡೋಕ್ಕೆ ಆಗದೇ ಇದ್ದರೆ ಅವರು ಫಸ್ಟ್ ಬರ್ತ್ಡೇ ಅಂದರೆ ಜನ್ಮದಿನ ಆಚರಿಸೋ ಮೊದಲೇ ಸತ್ತು ಹೋಗ್ತಾರೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಪ್ರತಿ ಹುಟ್ಟಿದ ಮಗುಗೆ ನಾವು ಟೆಸ್ಟ್ ಮಾಡಿಸ್ಕೊಂಡು ಅದು ನಾರ್ಮಲ್ ಇದೇನೋ ಇಲ್ಲೋ ಅಂತ ನೋಡಬೇಕು. ಇನ್ನು ಕೆಲವು ಮಕ್ಕಳು ಅದನ್ನೂ ಮಾಡಿಸ್ಕೊಂಡಿರೋದಿಲ್ಲ, ಶಾಲೆಗೆ ಹೋಗೋಕ್ಕೆ ಶುರು ಮಾಡ್ತಾರೆ. ನನ್ನ ಜೊತೆಗೆ ಕೆಲಸ ಮಾಡೋ ಡಾಕ್ಟ್ರೇ, ಸರ್ಜನು, ಅವ್ರ ಮಗು ಶಾಲೆಗೆ ಓಡಿ ಹೋಗಿ ಬಸ್ ಹತ್ತಾ ಇದೆ, ಅಲ್ಲೇ ಕುಸಿದು ಬಿದ್ದು ಹೋಗ್ಬಿಡ್ತು. ಒಂದು ಥರ ಹುಚ್ಚಿ ಥರ ಆಗಿ ಹೋಗ್ಬಿಟ್ರು ಆ ಡಾಕ್ಟ್ರು. ಯಾಕಂದರೆ ಇರೋದು ಒಂದೇ ಮಗು. ಆ ಮಗುನ ಕಳ್ಕೊಂಡಾಗ ಅವ್ರಿಗೆ ಇನ್ನು ಬದುಕಕ್ಕೆ ಏನು ವ್ಯರ್ಥ ಅನಿಸೋ ಹಾಗೆ ಆಗಿ ಹೋಗ್ಬಿಡ್ತು. ಸೊ ಹಾಗಾಗಿ ಯಾಕೆ ಆಗತ್ತೆ ಅಂದರೆ ಅದನ್ನು ಪರೀಕ್ಷೆ ಮಾಡಲ್ಲ. ಆದರೆ ಆಗಿನ ಕಾಲದಲ್ಲೂ ಬೇರೆ ಇತ್ತು, ಈಗ ಬೇರೆ ಇದೆ. ಈಗ ನಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಬಂದಿದೆ, ಫೀಟಲ್ ಎಕೋಕಾರ್ಡಿಯೋಗ್ರಫಿ ಬಂದಿದೆ. ಹುಟ್ಟಿದ ತಕ್ಷಣ ನಾವು ಸ್ಕ್ಯಾನಿಂಗು ಮಾಡಿ ನೋಡ್ಬೋದು, ಹೃದಯದಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ನೋಡ್ಬೋದು. ಅದರಲ್ಲಿ ರಂಧ್ರ ಇದ್ದರೆ ರಂಧ್ರವನ್ನು ಆಪ್ರೇಷನ್ ಇಲ್ದೇ ಮುಚ್ಬೋದು. ಸೊ ಇಷ್ಟೆಲ್ಲ ಫೆಸಿಲಿಟಿ ಇರಬೇಕಾದ್ರೆ ಮಗುವಿನ ಪರೀಕ್ಷೆ ಮಾಡದೇ ಇದ್ದರೆ ತೊಂದರೆ ಆಗುತ್ತೆ. ಇನ್ನು ಕೆಲವು ಸಲ ಏನಾಗಿರುತ್ತೆ ಅಂತಂದರೆ ಅವರಿಗೆ ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮೈಪತಿ ಅಂತ, ಇದು ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಅಂತಂದರೆ
ತಂದೆನೋ ತಾಯಿ ಕಡೆಗೋ ಎಲ್ಲೋ ಕಡೆಯಿಂದ ಈ ಆನುವಂಶಿಕವಾಗಿ ಜೆನೆಟಿಕ್ ಆಗಿ ಬಂದಿರುವಂಥ ಕಾಯಿಲೆ. ಅಂಥ ಕುಟುಂಬದಲ್ಲಿ ಸಡನ್ನಾಗಿ ಡಾಯೋದು ಅಂದರೆ ಇದ್ದಕ್ಕಿದ್ದಂಗೆ ಸಾಯೋದು ಅದು ಕಾಮನ್ ಆಗಿರುತ್ತೆ. ಸೊ ಯಾವ ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಕ್ಕಿದ್ದಂಗೆ ಸಾವು ಸಂಭವಿಸಿರುತ್ತಲ್ಲ ಅಂಥ ಕುಟುಂಬದವರು ತಕ್ಷಣಕ್ಕೆ ಇಡೀ ಕುಟುಂಬದ ಎಲ್ಲ ಮೆಂಬರ್ಸು ಬಂದು ಎಕೋಕಾರ್ಡಿಯೋಗ್ರಫಿ ಮಾಡ್ಕೋಬೇಕು. ಆವಾಗ ನಮಗೆ ಹಾರ್ಟ್ದು ಗೋಡೆ ಅಂತಂದರೆ ಲೆಫ್ಟ್ ವೆಂಟ್ರಿಕಲ್ಲು ರೈಟ್ ವೆಂಟ್ರಿಕಲ್ ಮಧ್ಯಕ್ಕಿರುವಂಥ ಗೋಡೆ ಇರುತ್ತಲ್ಲ ಅದಕ್ಕೆ ಇಂಟ್ರವೆಂಟ್ರಿಕಲ್ ಸೆಪ್ಟಮ್ ಅಂತೀವಿ. ಅದು ಇಷ್ಟು ದಪ್ಪ ಆಗಿರುತ್ತೆ. ಅದು ದಪ್ಪ ಆಗಿರೋದ್ರಿಂದ ಹಾರ್ಟ್ ಪಂಪ್ ಮಾಡುವಾಗ ರಕ್ತ ಹೋಗದೇ ಅಲ್ಲಿ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ. ಅಂಥವ್ರಿಗೆ ಕಣ್ಣು ಕತ್ಲು ಬಂದು ಕುಸಿದು ಬೀಳ್ತಾರೆ. ಕುಸಿದು ಬಿದ್ದವರು ತಕ್ಷಣಕ್ಕೆ ರಿಸಸ್ಟೇಟ್ ಮಾಡದೇ ಇದ್ದರೆ ಅಲ್ಲೇ ಸತ್ತು ಹೋಗ್ಬಿಡ್ತಾರೆ. ಇದಕ್ಕೆ ನಾವು ಸಡನ್ ಡೆತ್ ಅಂತೀವಿ. ಸಡನ್ ಅಂದ್ರೇನು, ದಿಢೀರಂಥ ಸಾವು. ಇದು ಹಾರ್ಟ್ ಅಟ್ಯಾಕ್ ಅಲ್ಲ. ಇದು ಏನಂತಂದರೆ ರಕ್ತ ಸರಬರಾಜು ಇಡೀ ಶರೀರಕ್ಕೆ ಹೋಗುವ ಮಹಾಧಮನಿ ಒಳಗಡೆಗೆ ರಕ್ತ ಹರಿದೇ ಇದ್ದರೆ, ಅಂದರೆ ಒಂದು ಮಹಾಧಮನಿಯ ಬಾಗಿಲ ಮೇಲ್ಗಡೆಗೆ, ಮಹಾಧಮನಿಯ ಬಾಗಿಲ ಕೆಳಗಡೆಗೆ, ಈ 3 ಕಡೆಗೆ ಎಲ್ಲೇ ಬ್ಲಾಕ್ ಇದ್ದರೂ ಕೂಡ ಆ ಮಗು ಸಡನ್ನಾಗಿ ಸಾಯ್ಬೋದು. ಹಾಗಾಗಿ ಈ ದಿಢೀರಂಥ ಸಾವನ್ನು ನಿಲ್ಲಿಸಬೇಕು ಅಂತಂದರೆ ಒಂದು ಎಕೋಕಾರ್ಡಿಯೋಗ್ರಫಿ ಮಾಡಿದ್ದೇ ಆದರೆ ಅದಕ್ಕೆ ನಾವು ಚಿಕಿತ್ಸೆ ಕೊಡ್ಬೋದು. ಕೆಳಗಡೆಗಿದ್ದರೆ ಸರ್ಜರಿ ಆಗಿಬಿಡುತ್ತೆ, ಬಾಗಿಲಲ್ಲಿದ್ದರೆ ನಾವು ಬಲೂನ್ ಹಾಕಿ ಆಪ್ರೇಷನ್ ಇಲ್ಲೇ ಮಾಡ್ಬೋದು, ಮೇಲ್ಗಡೆಗಿದ್ದರೆ ಸರ್ಜರಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಎಲ್ಲಿ ಬ್ಲಾಕ್ ಇದೆ ಅಂತ ಕೂಡ ನೋಡ್ಬೋದು. ಬರೀ ಮಹಾಧಮನಿ ಬಾಗಿಲು ಅಷ್ಟೇ ಅಲ್ಲ, ಮಹಾಧಮನಿಯಲ್ಲೂ ಕೂಡ ಬ್ಲಾಕ್ ಇರ್ಬೋದು. ಅದಕ್ಕೆ ನಾವು ಕೋಆಕ್ಟೇಷನ್ ಆಫ್ ಅಯೋಟಾ ಅಂತಂತೀವಿ. ಕೋಆಕ್ಟೇಷನ್ ಅಂದರೆ ಈ ಬ್ಲಾಕ್ ಆಗಿರೋದು. ಆ ಬ್ಲಾಕ್ ಆದಾಗ ಏನಾಗುತ್ತೆ, ತಲೆಗೆ ಕೈಗೆ ರಕ್ತ ಸರಬರಾಜು ಚೆನ್ನಾಗಿರುತ್ತೆ, ಹೊಟ್ಟೆಗೆ ಕಾಲಿಗೆ ಕೆಳಗಡೆಗೆ ರಕ್ತ ಸರಬರಾಜು ಕಡಿಮೆ ಇರುತ್ತೆ. ಇಂಥ ಮಕ್ಕಳಿಗೆ ನಡೆಯೋಕ್ಕಾಗಲ್ಲ, ಓಡೋಕ್ಕಾಗೋದಿಲ್ಲ. ಜೋರಾಗಿ ಓಡೋಕ್ಕೆ ಹೋಗಿ ಏನಾದರೂ ಮಾಡಿದ್ರೆ ಅಲ್ಲೇ ಕುಸಿದು ಬೀಳ್ತಾರೆ. ಯಾಕಂದರೆ ಮೇಲ್ಗಡೆಗೆ ಪ್ರೆಷರ್ ಜಾಸ್ತಿ ಇರುತ್ತೆ, ಕಾಲಿಗೆ ಇರೋದಿಲ್ಲ. ಇಲ್ಲ ಕಾಲಲ್ಲಿ ಇಂಟರ್ಮಿಟೆಂಟ್ ಕ್ಲಾಡಿಕೇಷನ್ ಅಂದರೆ ನೋವು ಬರೋಕ್ಕೆ ಶುರು ಆಗುತ್ತೆ. ಈ ಥರ ನೋವು ಬರೋಕ್ಕೆ ಶುರು ಆದಾಗ ಏನಾಗುತ್ತೆ, ಆ ಮಗುಗೆ ಓಡೋಕ್ಕಾಗಲ್ಲ, ಆಟ ಆಡೋಕ್ಕಾಗಲ್ಲ, ಸುಸ್ತಾಗಿ ಕೂತ್ಕೊಂಡ್ಬಿಡುತ್ತೆ. ಈ ಥರ ಮಕ್ಕಳಿದ್ದರೆ ನಾವು ಅವುಗಳಿಗೆ ಬಲೂನ್ ಹಾಕಿ ಅದನ್ನ ಓಪನ್ ಮಾಡ್ಬೋದು. ದೊಡ್ಡವರಿಗೆ ಆದರೆ ಅಲ್ಲಿ ಸ್ಟೆಂಟ್ ಹಾಕಿಬಿಟ್ಟು ಕೂಡ ಸರಿಪಡಿಸ್ಬೋದು. ನಾನು ಒಂದು ಸಲ ಲೋ ಬ್ಲಡ್ ಪ್ರೆಷರ್ ಟ್ರೂತ್ ಆರ್ ಮಿತ್ ಅಂತ ಪರೀಕ್ಷೆ ಮಾಡೋಕ್ಕೆ ಎಲ್ಲ 2-3 ಫ್ಯಾಕ್ಟ್ರಿಗಳಿಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಗಾರ್ಡ್ನರ್ಗೆ ಅಪ್ಪರ್ ಲಿಮ್ನಲ್ಲಿ ಅಂದರೆ ಕೈಯಲ್ಲಿ BP 220 120 ಇತ್ತು, ಕಾಲಲ್ಲಿ ಬ್ಲಡ್ ಪ್ರೆಷರೇ ಇರಲಿಲ್ಲ. ತಕ್ಷಣಕ್ಕೆ ಡಯಾಗ್ನೋಸ್ ಮಾಡಿ ಇಡೀ ಕರ್ನಾಟಕಕ್ಕೆ ಅದು ಪ್ರಥಮ ಯುವಕ ನಾವು ಅಯೋಟೋಪ್ಲಾಸ್ಟಿ ಮಾಡಿದ್ದು ನಮ್ಮ ಜಯದೇವನಲ್ಲಿ. ಇದು 1990ರಲ್ಲಿ. ಮುಂದೆ ನೋಡಿ ಅವರ ಮಗ MBBS ಸೇರಿಕೊಂಡು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅಂದರೆ ಸಕಾಲಕ್ಕೆ ನಾವು ಅವ್ರಿಗೆ ಮಾಡದೇ ಇದ್ದಿದ್ದರೆ ಅವ್ರು ಹಾಗೇ ಸತ್ತೋಗಿರೋರು. ಯುವಕ ಚಿಕ್ಕ ವಯಸ್ಸಿನಲ್ಲೇ ಸತ್ತೋದಲ್ಲ ಅಂತಂದರೆ 220 BP ಇದ್ದವ್ರಿಗೆ ದಿಢೀರಂತ ರಕ್ತ ಹೆಮ್ರೇಜ್ ಆಗ್ಬೋದು, ಬ್ರೈನ್ ಡ್ಯಾಮೇಜ್ ಆಗ್ಬೋದು, ಪ್ಯಾರಲಿಸಿಸ್ ಆಗ್ಬೋದು, ಕುಸಿದು ಬೀಳ್ಬೋದು, ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಏನಾದರೂ ಆಗ್ಬೋದು. ಸೊ ಆವಾಗ ಈ ಕಂಜನೈಟಲ್ ಹಾರ್ಟ್ ಡಿಸೀಸ್ ಇತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ನಾವು ಅದನ್ನ ಸರ್ವೆ ಮಾಡಬೇಕು. ಹಾಗಾಗಿ ಶಾಲೆ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಇದು ಸರ್ವೆ ಮಾಡಿ ಆ ಮಕ್ಕಳಿಗೆ ಯಾರಿಗಾದರೂ ಮರ್ಮರಿದ್ದರೆ ತೊಂದರೆ ಇದ್ದರೆ ನಾವು ಎಕೋಕಾರ್ಡಿಯೋಗ್ರಫಿ ಮಾಡಿ ಅವರಿಗೆ ಸಕಾಲವಾದಂಥ ಚಿಕಿತ್ಸೆ ಕೊಟ್ಟಿದ್ದೆ ಆದರೆ ಆ ಮಕ್ಕಳು ಸಾವಿಗೆ ತೊಂದರೆ ಆಗಲ್ಲ. ಇನ್ನೊಂದು ಆನುವಂಶಿಕವಾಗಿ ಬರುವಂಥ ಕಾಯಿಲೆ ಇದೆ, ಅದಕ್ಕೆ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತಂತೀವಿ. ECG ಒಳಗಡೆಗೆ ಕ್ಯೂಟಿ ಭಾಳ ಉದ್ದ ಇರುತ್ತೆ. ಅಂಥವ್ರಿಗೆ ಶಬ್ದ ಕೇಳಿದಾಗ, ಮೊಬೈಲ್ ಶಬ್ದ ಕೇಳಿದಾಗ, ಮನೆ ಡೋರ್ ಬೆಲ್ ಕೇಳಿದಾಗ, ಏನೋ ಜೋರಾಗಿ ಶಬ್ದ ಕೇಳಿದ ತಕ್ಷಣವೇ ಆ ಹೃದಯದ ಮಿಡಿತ 1 ನಿಮಿಷಕ್ಕೆ 70-80 ಮಿಡಿಬೇಕಾಗಿದ್ದು ಪಟ 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 ಅಂತಂದು 200-300ಕ್ಕೆ ಹೋಗುತ್ತೆ. ಟಾರ್ಸೆಡ್ ಥರ ECG ಕಾಣುತ್ತೆ. ಅಂಥ ಮಕ್ಕಳಿಗೆ ನಾವು ಜೋರಾಗಿ ತಂಪು ಕೊಟ್ಟು DC ಶಾಕ್ ಕೊಡದೇ ಇದ್ದರೆ ಅವರು ಉಳಿಯೋಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತಿಗೆ ಮಕ್ಕಳಿಗೆ ಯಾವ ಥರ ಇದೆ ಅಂತ ಗೊತ್ತಾಗಬೇಕಂತಂದರೆ ಒಂದು ECG, ಒಂದು ಎಕೋ, ಮತ್ತು ಆನುವಂಶಿಕವಾಗಿದೆನಾ, ಕುಟುಂಬದಲ್ಲಿ ಏನಾದರೂ ಹಿಸ್ಟ್ರಿ ಇದೆನಾ ಅಂತ. ಒಂದು ಕಾಲಕ್ಕೆ ನಾವು ಏನಂತಂದರೆ ಹೊರಸ್ಕೋಪ್ ನೋಡ್ತಾ ಇದ್ವಿ ಅವ್ರದ್ದು ಹೇಗಿದೆ ಅಂತ. ಈಗ ನಾವು
ಅವ್ರದ್ದು ತಂದೆ ತಾಯಿಗಳಲ್ಲಿ ಏನಾದರೂ ಆನುವಂಶಿಕ ತೊಂದರೆ ಇದೆ, ಅದು ಮಗು ಬಂದಿದೆನಾ ಅಂತ ಅದನ್ನು ಕೂಡ ಪರೀಕ್ಷೆ ಮಾಡಬೇಕಾಗತ್ತೆ. ಇದಕ್ಕೆ ಮೆಡಿಕಲ್ ಹೊರಸ್ಕೋಪ್ ಅಂತ ಕೂಡ ನಾವು ತಮಾಷೆಯಲ್ಲಿ ಹೇಳಿದರೂ ಕೂಡ ಅದು ಭಾಳ ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಅಲ್ಲದೆ ಅವ್ರಿಗೆ ಹಾರ್ಟಲ್ಲಿ ರಂಧ್ರ ಇದ್ದರೆ ಅದು ಕೂಡ ಮುಖ್ಯ ಆಗುತ್ತೆ. ಅದರಿಂದ ನೋಡಿ, ಅಂಥ ಸುಂದರಿಯಾದಂಥ ಮಧುಬಾಲ ಅಷ್ಟು ವರ್ಷ ಆ್ಯಕ್ಟಿಂಗ್ ಮಾಡಿದ್ಲು, ಎಲ್ಲರಿಗೂ ಮಧುಬಾಲನ್ ಕಂಡ್ರೆ ಅಷ್ಟು ಪ್ರೀತಿ. ಆದರೆ ಅವಳಿಗೆ ದೊಡ್ಡ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಇತ್ತು, ಹೋಲಿತ್ತು. ಸಕಾಲಕ್ಕೆ ಟ್ರೀಟ್ಮೆಂಟ್ ಕೊಡಲೇ ಇಲ್ಲ. ಕೊನೆಗೆ ಅವಳು ಹಾಗೇ ಒಂದು 35 ವರ್ಷಕ್ಕೆ ಸತ್ತು ಹೋಗ್ಬಿಟ್ಲು, ರಕ್ತ ಕಾರ್ಕೊಂಡು ಸತ್ತಲು. ಇವತ್ತಿಗೆ ಅಡ್ವಾನ್ಸ್ಮೆಂಟ್ ಎಷ್ಟಿದೆ ಅಂದರೆ ಟೆಕ್ನಿಕ್ಕು, ಯಾರೂ ಕೂಡ ಮಧುಬಾಲ ಥರ ಸಾಯಬಾರ್ದು, ಯಾರೂ ಕೂಡ ಶಾಲೆಗೆ ಹೋಗಿದ್ದ ಮಗು ಅಲ್ಲೇ ಸಾಯಬಾರ್ದು, ಯಾರೂ ಕೂಡ ತಮ್ಮ ಮಗುವನ್ನು ಕಳ್ಕೊಳ್ಬಾರ್ದು ಅಂತಂದರೆ ಎಚ್ಚರದಿಂದಿರಿ. ಯಾವಾಗ ತಾಯಿ ತಾನು ಗರ್ಭಿಣಿ ಆಗಬೇಕು ಅಂತ ಇದ್ದಾಗಲೇ ಒಂದು ಸಲ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಫೋಲಿಕ್ ಆ್ಯಸಿಡನ್ನು ಪ್ರಾರಂಭ ಮಾಡಬೇಕು. ಗರ್ಭ ತಾಳಿದ ತಕ್ಷಣ ಒಂದು ಅಲ್ಟ್ರಾಸೌಂಡ್ ಮಾಡ್ಕೋಬೇಕು, 3 ತಿಂಗಳಿಗೆ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಬೇಕು. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಏನಂತೀವಲ್ಲ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಮಾಡಿಸ್ಕೊಳ್ಬೇಕು. ಜಾಗರೂಕರಾಗಿರಬೇಕು. ಅಕಸ್ಮಾತ್ ಕಾಯಿಲೆ ಇದ್ದರೆ, ಸರಿಪಡಿಸುವಂಥ ಕಾಯಿಲೆ ಇದ್ದರೆ ನಾವು ಅದನ್ನು ಸರ್ಜರಿಯಿಂದ ಸರಿಪಡಿಸ್ತೀವಿ, ಇಲ್ಲ ಸರ್ಜರಿ ಇಲ್ಲದೇ ಶಸ್ತ್ರಚಿಕಿತ್ಸೆ ಇಲ್ಲದೇ ಇಂಟರ್ವೆನ್ಷನ್ ಮಾಡಿ ಕೂಡ ಸರಿಪಡಿಸ್ಬೋದು. ಸೊ ಹಾಗಾಗಿ ಇವತ್ತು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ ಗರ್ಭದಲ್ಲಿರೋ ಮಗು ಸಾಯಬಾರ್ದು, ಹುಟ್ಟಿದ ಮೇಲೂ ಸಾಯಬಾರ್ದು, ಶಾಲೆಗೆ ಹೋಗೋ ಮಗು ಸಾಯಬಾರ್ದು ಅಂತಂದರೆ ನಾವು ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅದರ ಜೊತೆಗೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ಅದಕ್ಕೆ ಸಕಾಲಕ್ಕೆ ಟ್ರೀಟ್ಮೆಂಟ್ ಕೊಡೋದು ಭಾಳ ಮುಖ್ಯ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಸಾಯೋಕ್ಕೆ ಕಾರಣ ಅಂತಂದರೆ ಬರುವ ಹೃದಯದ ಕಾಯಿಲೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೆ ಕಾರಣ ಮುಖ್ಯ ಅಂದರೆ ತಾಯಿ ಗರ್ಭಿಣಿ ಆದಾಗ ಎಚ್ಚರಿಕೆ ವಹಿಸದೇ ಇರೋದು, ಅವಳು ತಂಬಾಕು ಸೇವನೆ ಅಂದರೆ ಸಿಗರೇಟ್ ಸೇದೋದು ಅಥವಾ ಸರಾಯಿ ಕುಡಿಯೋದು. ಗಂಡ ಸೇದಿದ್ರು ಕೂಡ ಸರಾಯಿ ಕುಡಿದ್ರೂ ಮಗುವಿಗೆ ತೊಂದರೆ ಆಗುತ್ತೆ. ಸೊ ಗಂಡ ಸರಾಯಿ ಕುಡಿದಾಗ ಆ ಸ್ಪರ್ಮ್ಗಳಿರುತ್ತಲ್ಲ, ವೈರಾಣುಗಳು, ಅವುಗಳಿಗೆ ಮೊಟಿಲಿಟಿ ಕಡಿಮೆ ಆಗುತ್ತೆ. ಈಗ ಕುಡುಕ ಬರೀ ಜೋಲು ಹೋಗ್ತಾನೆ ಅಂತ ಅಂದ್ಕೊಳ್ತೀವಿ, ಆದರೆ ಅವನ ಸ್ಪರ್ಮು ವೀರಾಣುಗಳು ಕೂಡ ಮುಂದೆ ಮೊಟಿಲಿಟಿ ಆಗಲ್ಲ. ಹಾಗಾಗಿ ಅವರಿಗೆ ಸಂತಾನ ಉತ್ಪತ್ತಿ ಕಷ್ಟ ಆಗುತ್ತೆ. ಸಂತಾನ ಹುಟ್ಟಿದರೂ ಕೂಡ ಅದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಫೀಟಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ಅಂತಂತೀವಿ. ಅಂದರೆ ಮುಖ ವಿಕಾರವಾಗಿರುತ್ತೆ, ತಲೆ ಚಿಕ್ಕದಾಗಿರುತ್ತೆ, ಅದರ ಜೊತೆಗೆ ಅದಕ್ಕೆ ಹೃದಯದಲ್ಲಿ ರಂಧ್ರ ಕೂಡ ಇರುತ್ತೆ. ಹಾಗಾಗಿ ಬನ್ನಿ, ನಮ್ಮ ತಪ್ಪಿನಿಂದ ನಮ್ಮ ಮುಂದಿನ ಪೀಳಿಗೆ ತೊಂದರೆಗೆ ಈಡಾಗಬಾರ್ದು ಅಂತಂದರೆ ನಾವು ದುರಭ್ಯಾಸದಿಂದ ದೂರ ಇರಬೇಕು, ದುಶ್ಚಟದಿಂದ ದೂರ ಇರಬೇಕು, ಯಾವುದೇ ಥರದ ಔಷಧಿಗಳನ್ನು ತಗೊಳ್ಬಾರ್ದು. ಸಕಾಲಕ್ಕೆ ಹೋಗಿಬಿಟ್ಟು ಅಲ್ಟ್ರಾಸೌಂಡು, ಫೀಟಲ್ ಎಕೋಕಾರ್ಡಿಯೋಗ್ರಫಿ ಮಾಡಿಕೊಂಡು ಏನು ತೊಂದರೆ ಇದೆ, ಅದಕ್ಕೆ ಯಾವುದು ಚಿಕಿತ್ಸೆ ಕೊಡುವಂಥದ್ದು, ಫಲಿಸುವಂಥದ್ದು ಇದ್ದರೆ ಗರ್ಭವನ್ನು ಮುಂದುವರಿಸ್ಕೋಬೋದು. ಇಲ್ಲ ಅಂತಂದರೆ ಗರ್ಭಪಾತ ಮಾಡಿಕೊಂಡು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡ್ಕೊಂಡ್ಬಿಟ್ಟು ಮುಂದೆ ಆಗುವ ಅನಾಹುತವನ್ನು ತಪ್ಪಿಸ್ಬೋದು ಅಂತ ಹೇಳ್ತೀನಿ. ನೋಡಿ, ನಿಮ್ಮ ಮಗುವಿನ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಆ ಮಗು ಸುರಕ್ಷಿತವಾಗಿ ಸುಂದರವಾದಂಥ ಸುಖಕರ ಬದುಕು ನಡೆಸಬೇಕು ಅಂತಂದರೆ ನೀವು ಸಕಾಲಕ್ಕೆ ವೈದ್ಯರ ಹತ್ರ ಹೋಗಬೇಕು. ಅಕಸ್ಮಾತ್ ತಾಯಿಗೆ ಡಯಾಬಿಟಿಸ್ ಇದ್ದರೆ, ಬ್ಲಡ್ ಪ್ರೆಷರ್ ಇದ್ದರೆ ಅದು ಕೂಡ ತೊಂದರೆ ಆಗುತ್ತೆ. ಈ ಡಯಾಬಿಟಿಸ್ ಇರೋ ತಾಯಿಗೆ ಒಂದು ಮಗು ತುಂಬ ದಪ್ಪಗಾಗಿ ಹುಟ್ಬೋದು, ಡೆಲಿವರಿ ಹೊತ್ತಿಗೆ ಕಷ್ಟ ಆಗ್ಬೋದು, ಇಲ್ಲ ಮಗು ಅಪಕ್ವವಾಗಿ ಇದಾಗತ್ತೆ. ಈ ಅಪಕ್ವವಾದಂಥ ಮಗು ಆದಾಗ ಆ ಮಗುವನ್ನು ಉಳಿಸೋದು ಕಷ್ಟ ಆಗುತ್ತೆ. ಕೇವಲ 600 ಗ್ರಾಮು, 700 ಗ್ರಾಮು, 800 ಗ್ರಾಮು, 1 kg ಮಗು ಹುಟ್ಟುತ್ತೆ. ಅದನ್ನು ಉಳಿಸೋದು ಕೂಡ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.